ಈ ರೈತ ಕುಟುಂಬ ಸುಮಾರು ವರ್ಷನ ಬಂಡೂರು ಕುರಿ ಸಾಕ್ತಾ ಇದ್ದಾರೆ. ಸುಮಾರು 25 ವರ್ಷಗಳ ಹೆಚ್ಚಾನ ಬ್ಲಡ್ ಲೈನ್, ಪ್ಯೂರ್ ಬಂಡೂರು ಬ್ಲಡ್ ಲೈನ್ ಮೇಂಟೈನ್ ಮಾಡಿ ಬಂದಿದ್ದಾರೆ. ಬಂಡೂರು ಕುರಿಯನ್ನು ನಿಮ್ಗೆ ಗೊತ್ತವರು ಸ್ವಾಮಿ ಪಾಪೇಗೌಡ. ಈ ಪಾಪೇಗೌಡ ಅವರು ಬಂಡೂರು ಕುರಿ ಸಾಕಾಣಿಕೆ ಶುರು ಮಾಡಿದ್ದು ಇವ್ರ ಜೊತೆಯಿಂದ ಕುರಿ ತಗೊಂಡು. ಬನ್ನಿ ಇವ್ರ ಜೊತೆ ಭೇಟಿಯಾಗಲ್ಲ, ಮಾತಾಡಲ್ಲ. ಸರ್ ನಮಸ್ತೆ. ಹೇಳಿ ಸರ್ ನಿಮ್ಮ ಹೆಸರೇನು? ಇಟ್ನಳ್ಳಿಕೊಪ್ಪ ಈರಣ್ಣ ಅಂತ ಸರ್. ಹೌದಾ ಸರ್, ನೀವು ಬಂಡೂರು ಕುರಿ ಸಾಕ್ತಾ ಇದ್ದೀರಾ ಅಲ್ವಾ? ಓಕೆ ಸರ್. ಪ್ಯೂರ್ ಬ್ಲಡ್ ಲೈನ್. ಹೌದು ಸರ್. ಪ್ಯೂರ್ ಕುರಿ ಎಷ್ಟು ವರ್ಷ ಬಂಡೂರು ಕುರಿ ಸಾಕ್ತಾ ಇದ್ದೀರಾ? ನಮ್ಮ ಅಪ್ಪ ಅವ್ರು ಒಂದು 25-30 ವರ್ಷದಿಂದ ಸಾಕಾರ ಸರ್. ನಾವೊಂದು 15 ವರ್ಷದಿಂದ ಸಾಕ್ತಾ ಇವಿ ಸರ್. ಓಕೆ ಸರ್, ಇದು ನೀವು ಕರೆಕ್ಟ್ ಆಗಿ ಕಪ್ನಿ ಕುರಿ ಪ್ಯೂರ್ ಬ್ಲಡ್ ಲೈನ್ ಮೇಂಟೈನ್ ಮಾಡ್ತಿದ್ದೀರಾ ಇಲ್ಲ ಏನು ಕ್ರಾಸ್ ಬ್ರೀಡಿಂಗ್ ಮಾಡಿದ್ದೀರಾ? ಕ್ರಾಸ್ ಗೀಸಿಲ್ಲ ಸರ್, ಪ್ಯೂರ್ ಬಂಡೂರೇ ಇರೋದು ಸರ್. ಎಲ್ಲ ಬಂಡೂರಲ್ಲೇ ಸುಮಾರು ತಳಿಗಳಿದೆ. ಯಾವ ತಳಿ ಇಲ್ಲ ನಿಮ್ ಜೊತೆ? ಕಪ್ನಿ, ಶೀರಿ, ಕುರಿ ಎಲ್ಲ ಇದೆ. ಕುರಿದು, ಉಚ್ಚ ಕುರಿದು, ಒಟ್ನೋನ್ ಕುರಿದು, ಕರ್ಗಿ ಕುರಿದು ಎಲ್ಲ ಒಂದೊಂದ್ ತರ ಮಡ್ಗೇವಿ ಸರ್. ಓಕೆ ಓಕೆ, 7-8 ಜಾತಿ ಇದೆ ಸರ್. 7-8 ಜಾತಿ ಇದೆ. ಹಾ ಓಕೆ. ಫಸ್ಟ್ ಇಲ್ಲೆಲ್ಲ ಮರಿ ಇದಲ್ಲ ಸರ್, ಈ ಮರಿ ಹಾಕಿದ್ರ ಎಷ್ಟು ತಿಂಗಳು ಮರಿ ಇದು? ಇವೆಲ್ಲ 3 ತಿಂಗಳು ಮರಿ ಸರ್. ಇವು 3 ತಿಂಗಳ? 3 ತಿಂಗಳು ನೋಡಕ್ಕೆ ಸೂಪರ್ ಆಗಿದೆ. ಎಲ್ಲ ನಿಮ್ ಜೊತೆನೆ ಬ್ರೀಡಿಂಗ್ ಆಗಿ ಹುಟ್ಟಿದಲ್ವಾ? ಎಲ್ಲ ಮನೇಲಿ ಹುಟ್ಟಿರೋ ಸರ್. ನಿಮ್ ಮನೇಲೆ ಹುಟ್ಟಿದ. ಓಕೆ ಸರ್, ಇದೆಲ್ಲ ಎಷ್ಟು ಗಂಡು ಎಷ್ಟು ಹೆಣ್ಣಿದೆ? 1 ಗಂಡು ಎಲ್ಲ ಹೆಣ್ಣು ಸಹ ಇರೋದು. 1 ಗಂಡು ಮತ್ತೆ ಎಲ್ಲ ಹೆಣ್ಣ? ಎಲ್ಲ ಹೆಣ್ಮರಿಗಳ ಸಹ ಇರೋದು. ಎಲ್ಲ ಹೆಣ್ಮರಿಗಳೇ? ಹೌದು ಸರ್. ಓಕೆ ಓಕೆ. ಇದು ಹೆಣ್ಮರಿಗಳ ನೀವು ಮಾಡಿತೀರಾ ಇಲ್ಲ ಬರೀ ಗಂಡು ಮಾತ್ರ ಕೊಡ್ತೀರಾ? ಎಲ್ಲ ಕೊಡ್ತೀವಿ ಸರ್. ನಾವು ಯಾವ್ದೋ ಒಂದ್ ಮಡಿಕತ್ತೀವಿ, ಬಂದ್ರೆ ಎಲ್ಲಾನು ಕೊಡ್ತೀವಿ ಸರ್. ಹೌದಾ ಸರಿ. ಇಲ್ಲಿ ಇರೋ ಮರಿಗಳು ಎಷ್ಟು 3-4 ತಿಂಗಳಾಗಿದೆ? ಅದು 3 ತಿಂಗಳು 3 ತಿಂಗಳ ವಯಸ್ಸ. 3-3.5 ತಿಂಗಳು. ಓಕೆ. ಎಲ್ಲ ಮೇವೆ ಶುರು ಆಗಿದೆ ಅಲ್ವಾ? ಎಲ್ಲ ಮೇಯ್ತಾವ ಸರ್. ಓಕೆ. ಇದಕ್ಕೆ ಆವ್ರೇಜ್ ರೇಟ್ ಎಲ್ಲ ಎಷ್ಟು ಕೊಡ್ತಾ ಇದ್ದೀರಾ ಅಂತ? ಒಂದು ಮರಿ ಸಹ 15,000, 20,000, 25,000, 30,000. ಹೌದಾ? ಒಂದ್ ಮರಿ ಕಮ್ಮಿ ಇರೋ 10,000 ಕೊಡ್ತೀವಿ. ಬನ್ನಿ, ಇಲ್ಲಿ ದೊಡ್ಡದೆಲ್ಲ ಇಲ್ಲೇ ಮಡಗಿದಿರಾ? ಇಲ್ಲಿ ಈ ಶೆಡ್ ಇದಲ್ಲ ಸರ್? ಸೆಡ್ಡು ಕುರಿ ಆಚೆ ಕಡೆ ಬಿಟ್ಟೇವಿ ಸರ್. ಈಗ ಮೇಯಕ್ ಬಿಡ್ತೀರಾ? ಇದರಲ್ಲಿ ಎಷ್ಟು ಮಡಗ್ಬೋದು ನೀವು? ಇದ್ರಲ್ಲಿ ಆಚೆ ಉಂಡಿ ಈಚೆ ಉಂಡಿಂದ ಒಂದು 40ರಿಂದ 50 ಸಾಕ್ಬೋದು ಸರ್. 2 ಉಂಡಿಯಿಂದ. ಹೌದಾ? ಓಕೆ ಓಕೆ. 40-50 ಹಾಕ್ಬೋದಾ ಇಲ್ಲಿ? ಆಚೆ ಉಂಡಿ ಈಚೆ ಉಂಡಿ 2ರಿಂದ ಸಾಕ್ಬೋದು ಸರ್. ಓ ಹಂಗೇನಾ? ಸರಿ ಸರಿ. ಇದೆಲ್ಲ ಏನು ಮೇಲ್ಗಡೆ ಕಟ್ಟಾಗಿಲ್ಲ ಯಾಕೆ? ಮೇವು ಕಟ್ಟೋದು ಸರ್. ಮೇವು ಕಟ್ಟೋದಕ್ಕೆ ಇದು ಹಾಕಿದ್ದೀರಾ? ಮರಿಗಳು ಮೇವು ಕಟ್ಟೋದು ಸರ್. ಮೇವು ಕಟ್ಟೋದಕ್ಕೆ. ಸರಿ ಬನ್ನಿ ಸರ್, ನಿಮ್ ಕುರಿ ಎಲ್ಲ ಅಂತ ತೋರಿಸ್ಲಾ? ಇಲ್ಲಿ ಮೇವಿಗೆ ಬಿಟ್ಟಿದ್ದೀರಾ? ಬನ್ನಿ ಹೋಗೋಣ. ಎಲ್ಲ ದೊಡ್ಡ ಕುರಿಗಳು ಸರ್, ತಾಯಿ ಕುರಿಗಳು ಇವು. ಎಲ್ಲ ತಾಯಿ ಇದೆ. ಎಲ್ಲ ತಾಯಿ ಕುರಿಗಳನ್ನ ಸೇರೋದು. ಓಕೆ. ಎಷ್ಟು ತಾಯಿ ಕುರಿ ಇದೆ ನಿಮ್ ಜೊತೆ? ಇಲ್ಲಿ ಸರ್ 40 ಕುರಿ ಅವ ಸರ್, ತಾಯಿ ಕುರಿ. ಹೌದಾ? ಇದು ಟಗರು ಎಲ್ಲಿದೆ ಕ್ರಾಸಿಂಗ್ಗೆ? ಟಗರು ಇಲ್ಲಿ ಅದೇ ಸರ್. ನೋಡಿ ಸರ್, 40ಕ್ಕೆ ಒಂದೇ ಟಗರ? ಹೌದು ಸರ್, ಒಂದೇ ಸರ್. ಒಂದೇ ಸಾಕಾಗ್ತಾ? ಓಕೆ. ಹೌದು ಸರ್. 15 ಟಗರು. ಇಲ್ಲಿ ನೋಡಿ ಟಗರು 40 ತಾಯಿ ಕುರಿ ಇದೆ. ಬ್ರೀಡಿಂಗ್ ಇದು ಒಂದು ಇಟ್ಟಿದ್ದಾರೆ ಸರ್. ಇದು ಎಷ್ಟು ವರ್ಷ ನಿಮ್ ಜೊತೆ ಇದೆ ಈ ಟಗರು? ಮರಿ ತಕೊಂಡ್ ಬೈದಿ ಸರ್ 2 ವರ್ಷ ಆಯ್ತು ತಂದು ಸರ್. ಇದನ್ನ ಇದು ತಗೊಂಡು 2 ವರ್ಷ ಆಯ್ತಾ? ಇದು 1 ವರ್ಷ ಆದ್ಮೇಲೆ ಬ್ರೀಡಿಂಗ್ ಶುರು ಮಾಡಿದ್ರಲ್ಲ, ಇದೊಂದು ಮರಿ ತೆಗಿತಾ ಇದಾರೆ ಈಗ? ಮನೇಲಿ ಇರೋ ಮರಿಗಳು ಇದೇ ಟಗರು ಎಲ್ಲ ಇದಲ್ದೆ. ಓಕೆ ಓಕೆ ಓಕೆ. ಸೊ ಟಗರು ಒಂದೇ ಇದೆ ಇಲ್ಲ ಇನ್ನೊಂದು ಇದೆ? ಒಂದೇ ಸರ್. ಸತೆಗೆ ಒಂದೇ ಇದೆ. ಅದೇ ಇನ್ನು ಎಷ್ಟು ವರ್ಷ? ಇನ್ನು 5-6 ವರ್ಷ ಆಗ್ತದೋ? ಒಂದು 10 ವರ್ಷ ಮಾಡ್ಬೋದು ಸರ್. ಇನ್ನು 10 ವರ್ಷ ಮೇಂಟೈನ್ ಮಾಡ್ಬೋದು. ಒಂದೇ ಸಾಕು ಇದು 40ಗೆ? ಓಕೆ. ಇದು ತಾಯಿ ಕುರಿಗೆಲ್ಲ ಎಷ್ಟು ತಿಂಗಳ ಎಷ್ಟು ವರ್ಷ ಆಗಿದೆ ಇದು? ಎಲ್ಲ ಸರ್ 2 4 ಕಡೆ ಎಲ್ಲ ಐತೆ ಸರ್. ಎಲ್ಲ ಆಯ್ತಾ? ಓಕೆ ಓಕೆ ಸರ್. ಇದು ಮರಿಗಳು ಆಕ್ಚುಲಿ ಏನ್ ಸರ್, ವರ್ಷಕ್ಕೆ ಒಂದು ಮರಿನಾ ಹಂಗೆ ಸರ್? ಸರ್ ವರ್ಷಕ್ಕೆ 2 ಹಾಕೋ, 1.5 ವರ್ಷಕ್ಕೆ 2 ಹಾಕೋ, 2 ವರ್ಷ 2 ಹಾಕೋ, 1 ವರ್ಷಕ್ಕೆ 1. ಹೌದಾ? ಇಲ್ಲ ಮತ್ತೆ ಮರಿ 8 ತಿಂಗಳಿಗೆ ಒಂದು ಮರಿ ಕೊಡ್ತದ ಹಂಗೆ? 8 ತಿಂಗಳು ಪಕ್ಕ ಸರ್. 8 ತಿಂಗಳಿಗೆ ಒಂದು ಪಕ್ಕ. 1 ವರ್ಷಕ್ಕೆ 2 ಮರಿ ಪಕ್ಕ ಸರ್. 1.5 ವರ್ಷಲ್ಲ 2? ಹೌದು ಸರ್. ಇಲ್ಲ 2 ವರ್ಷಕ್ಕೆ 2 ಬರ್ಬೋದು ಅಲ್ವಾ? ಇಲ್ಲಿ ಒಂದು ಚಿಕ್ಕದಿದಲ್ಲ, ಯಾವಾಗ ಹುಟ್ಟಿದ್ದು? ಇಲ್ಲಿ ನೋಡಿ ತಾಯಿ ಜೊತೆನೆ ಇದೆ. ಇದು ಹುಟ್ಟಿ ಸಹ 1 ವಾರ ಆಗೈತಾ ಸರ್. 1 ವಾರನ ಆಗ್ತದ? ನೋಡಿ ಸೂಪರ್ ಆಗಿದೆ. ಗಂಡ ಹೆಣ್ಣ? ಹೆಣ್ಣು ಸರ್. ಹೆಣ್ಣು ಇದೆ ನೋಡಿ. ಇವರಿಗೆ ಸುಮಾರು ಹೆಣ್ಣುಗಳೇ ಬರ್ತಾ ಇದೆ ನೋಡಿ. ಎಷ್ಟು ಸೂಪರ್ ಆಗಿದೆ. ಒಟ್ಲಾನ್ ಕುರಿ. ಮನೇಲಿ ಎಲ್ಲ ಹೆಣ್ಮರಿ ಹೆಚ್ಚಿಗೆ ಹುಟ್ಟಿರೋ ಸಹ ಟಗರಿಗೆ ಇವಾಗ. ಹೌದಾ? ಸ್ಟಾರ್ಟಿಂಗ್ ಇದೆ ಸರ್ ಹುಟ್ಟಿರೋದು ನಮ್ಮ ಮನೇಲಿ ಮರಿಗಳು. ಎಷ್ಟು ದಿನ ಆಗಿದೆ ಹೇಳಿದ್ದು ನೀವು? 8 ದಿನ ಆಗಿರ್ಬೇಕು ಸರ್. 8 ದಿನ ಅಷ್ಟೇನಾ? ಹಂಗೆ ಇಟ್ಕೊಳ್ಳಿ ಸರ್. ಇದು ಮೇನ್ ಮೇವೆ ಏನೆಲ್ಲ ಕೊಡ್ತಾ ಇದ್ರಿ ಸರ್? ಮಾಮೂಲಿ ಉಳ್ಳಿತಾಳು, ರಾಗಿ, ಮಾಮೂಲಿ ಕಾಡು ಬಿಡ್ತೀವಿ ಸಹ. ಇದು ಮೇವದಕ್ಕೆ ಇಲ್ಲೇ ಬಿಡ್ತೀರಾ ನೀವು? ನಿಮ್ಮ ಮನೆ ಹಿಂಭಾಗ ಇಲ್ಲೇ ಬಿಡ್ತೀರಾ? ಈ ಜಾಗದಲ್ಲಿ ಬಿಡ್ತೀರಾ? ದೂರ ಹೋಗ್ತೀವಿ
ಹಾ ಸುಮ್ಮನೆ ಇಲ್ಲೇ ಒಂದ್ 5 ನಿಮಿಷ ಮೇಯಿಸುವಂತ ಬಿಟ್ಟಿದಾವೆ ಸರ್. ಹೌದಾ ಸರ್? ಕೆಲವರು ಈ ಬಂಡೂರು ಕುರಿಗಳು ಕೊಟ್ಟಿಗೆ ಒಳಗಡೆ ಇಟ್ಕೊಂಡು ಹಂಗೇನೆ ಸಾಕ್ತಾ ಇದಾರೆ, ಆಚೆಗೆ ಬಿಡೋದಲ್ಲ. ಅದು ಇಂಪ್ರೂವ್ಮೆಂಟ್ ಆಗಲ್ಲ ಸರ್ ಆತರ. ಹೌದಾ? 2 ಗಂಟೆ ಮಾರ ತಿರ್ಗಾಡ್ಬೇಕು ಸರ್ ಇವು. ದಿನ ನೀವು ಬಿಡ್ತೀರಿ, ಈ ಬಿಸಿಲು ಬಿಡ್ಬೇಕಾಗಿತ್ತು ಅಲ್ವಾ? ಕಾಯ್ಬೇಕು ಸರ್ ಇವು. ನೀವು ಇದು ಟೈಮಿಂಗ್ ಬೆಳಗ್ಗೆ ಎಷ್ಟು ಗಂಟೆಗೆ ಬಿಡ್ತೀರಾ ಸರ್ ಮೇವು? ಸರ್ ನಾವು 3 ಗಂಟೆ ಮೇಲೆ ಬಿಡ್ತೀವಿ ಸರ್. ಬಿಸಿಲು ಟೈಮ್ ಬೆಳಗ್ಗೆ ಏನು 10 ಗಂಟೆಗೆ ಆಚೆ ಬಿಡಲ್ಲ ಸರ್. 3 ಗಂಟೆ ಮೇಲೆ ಬಿಡೋದು ಸರ್. ಸಂಜೆ 3 ಗಂಟೆ ಮೇಲೆ ಸ್ವಲ್ಪ ತಂಡ ಆಗ್ಬೇಕು. ಬಿಸಿಲು ಕಾವು ಸರ್. ಹೌದಾ? ಈ ಬಿಸಿಲು ಆಗಲ್ಲ ಈ ಬಂಡೂರು ಕುರಿಗೆ. ಸರ್ ಇದು ನಿಮ್ಗೆ ಇಷ್ಟು ವರ್ಷ ಅನುಭವ ಇದೆ, ಈ ಹೊಸವರು ಬಂಡೂರು ಕುರಿ ಸಾಕ್ಬೋದಾ? ಸಾಕ್ಬೋದು, ಎಲ್ಲಾ ಸಾಕ್ಬೋದು ಸರ್. ಅಂದ್ರ ಸಾಕು ರೀತಿ ನಿಧಾನವಾಗಿ ಮಾಡ್ಬೇಕು ಸರ್. ಇದು ಮೇನ್ ಈ ಬಂಡೂರು ಕುರಿ ಏನ್ ರೋಗ ಎಲ್ಲ ಬರ್ತದೆ ಸರ್? ಸರ್ ಗಂಟು ರೋಗ ಬರ್ತದ, ಬಾಯಿಗೆಲ್ಲ ಬರ್ತದ, ಮೆಟ್ರಗಟ್ ಬರ್ತದ, BPR ಬರ್ತದ. ಓಕೆ, ಎಲ್ಲಾ ತರ ಬರ್ತದ. ನೋಡ್ಕೊಂಡು ಮಾಡ್ಬೇಕು ಸರ್ ನಾವು. ನಾವೇನ ಮಾಡೋಕಾನಿಲ್ಲ, ಡಾಕ್ಟರ್ ತೋರ್ಸ್ಬೇಕು. ಇಲ್ಲ ಮಿಕ್ಮಿರೋದ್ರ ಆಗಲ್ಲ ಸರ್, ತಡ್ಕಲ್ಲ ಸರ್. ಸಣ್ಣ ಪುಟ್ಟ ಆದ್ರೆ ನಾವು ಮಾಡ್ಕತೀವಿ ಸರ್. ಓಕೆ, ಏನು ಹಂಗು ನಮ್ ಕೈಲಿ ಗುಣ ಅಲ್ಲ, ಡಾಕ್ಟರ್ ಕರೆಸಿ ಮೆಡಿಸಿನ್ ಮಾಡಿಸ್ಬೇಕು ಸರ್. ಡಾಕ್ಟರ್ ಇಲ್ಲಿ ಬಂದು ಮನೆ ಕಡೆ ಬಂದು ನೋಡ್ತಾರೆ, ಬರ್ತಾರೆ ಸರ್. ಓಕೆ ಓಕೆ. ನಿಮ್ ಕುರಿಗೆಲ್ಲ ನೋಡ್ತಾ ಇದ್ದೀನಿ, ಸೂಪರ್ ಕ್ವಾಲಿಟಿ ಆಗೇ ಇದೆ ಸರ್, ನೋಡಕ್ಕೆ ಅಷ್ಟು ಚಂದಾಗೆ ಇದೆ. ಹುಚ್ಚ ಕುರಿ ಐತಾ, ಕಪ್ನಿ ಕುರಿ ಐತಾ, ಕೊನಾರ ಕುರಿ ಐತಾ, ಒಟ್ನವನ್ ಕುರಿ ಐತಾ, ಕರ್ಗಿ ಕುರಿ ಐತಾ, ಎಲ್ಲ ಒಂದೊಂದ್ ಬೇರೆ ಮಡಿಕೊಂಡಿ ಸರ್. ಇಲ್ಲಿ 2 ಹಲ್ಲೆಲಿಂದ ಇದೆ ಅಂತ ಹೇಳಿದ್ರೆ, ಫುಲ್ ಹೆಣ್ಣುಗಳು 2 ಹಲ್ಲೆಲಿಂದ ಇದೆಲ್ಲ. ಒಂದು ತೆಗಿ ಸರ್, ಆಚೆಗೆ ತೆಗಿ ನೋಡ್ಲಾ. ಇದು 2 ಅಲ್ಲ ಸರ್. ಇದು 2 ಅಲ್ಲ? 2 ಅಲ್ಲ ಸರ್. ಓಕೆ, ಇದು 2 ಅಲ್ಲ ಆಗಿದೆ. ಇಲ್ಲ ತೋರಿಸಲ್ಲ, ನೀವು ಹೇಳಿದಂಗೆ ಗೊತ್ತಾಗುತ್ತೆ. ಗಬ್ಬ ಆಗತ್ತೆ ಸರ್. ಹೌದಾ? ಇದು ಸ್ವಲ್ಪ ಆಚೆಗೆ ತೆಗಿ, ಸೆಪರೇಟ್ ಆಗಿ ತೋರಿಸಲ್ಲ. ಓಕೆ, ಇದರಲ್ಲಿ ಇದು ಕಬ್ನಿ ಕುರಿಯ ಸರ್? ಕಪ್ನಿ ಕುರಿ ಇದು. ಕಪ್ನಿ ಕುರಿ ಸರ್ ಇದು. ಇದು ಕಬ್ನಿ ಕುರಿನೇವಾ? ಅದು ಮುಖ ನೋಡಕ್ ಗೊತ್ತಾಗತ್ತಲ್ವಾ? ನೋಡಿ ಸರ್. ಓಕೆ, 2 ಆಗಿದೆ. ಇದೆಲ್ಲ ಬ್ರೀಡಿಂಗ್ ರೆಡಿ ಇದೆ? 2 ಬ್ರೀಡಿಂಗ್ ರೆಡಿ ಆಗಿದೆ ಸರ್. ಓಕೆ, ಈ 2 ಬ್ರೀಡಿಂಗ್ ಆಗಿದೆ. ಇದು ಎಷ್ಟಕ್ಕೆ ರೇಟ್ ಆವರೇಜ್ ಹೇಳ್ಬೋದಾ ಸರ್? ಸರ್ ನಾನೇ ತಗೊಂಡ್ ಬೈ ಸರ್ 60,000 ನೀವು 60,000 ತಗೊಂಡಿದ್ದೀರಾ? ನಿಮ್ ಜೊತೆ ಹುಟ್ಟಿದಲ್ವಾ ಅದು? ಇಲ್ಲ, ಬೇರೆ ಸ್ನೇಹಿತರ ತಗೊಂಡ್ಬಂದಿ ಸರ್. ಹೌದಾ? ಎಷ್ಟು ತಿಂಗಳಾಯ್ತು ನೀವು ತಗೊಂಡ್ ಬಂದು? ಒಂದು 2 ತಿಂಗಳು ಆಯ್ತು ತಂದು. 2 ತಿಂಗಳಾಗಿದೆ. ಅವ್ರು ಯಾವ ಊರು? ಅವರು ಬೆಳಕೋಡಿಯಿಂದ ಯಾರೋ ಇರೋ, ನಾನು ಅಲ್ಲಿಂದ ತಗೊಂಡಿ ಸರ್. ಅಲ್ಲಿಂದ ತಗೊಂಡಿರಾ? ಸರಿ, ನಿಮ್ ಜೊತೆ ನೀವೇ ಸಾಕಿದ್ದು ಒಂದು ತೋರಿಸಿ ನಮ್ಗೆ. ನಿಮ್ದು ಕೊಡೋದು ಈಗ ಮಾಡೋದು ನಿಮ್ದೇ ಯಾವ್ದು ಒಂದು ತೋರಿಸಿ. ಇದು ಎಷ್ಟೆಲ್ಲ ಆಗಿದೆ? ಇದು 4 ಅಲ್ಲ ಸರ್. 4 ಅಲ್ಲ. ಇದ್ರ ಜೊತೆ ಎಷ್ಟು ಮರಿಗೆ ತೆಗಿದ್ರೆ ಈಗ? 2 ಮರಿ ಹಾಕದ ಸಾ. ಸೀರಿ ಕುರಿ ಸಾ ಇದು. ಶೀರಿ ಕುರಿನಾ? ಸ್ವಲ್ಪ ಸಪ್ರೇಟ್ ತೆಗಿಬಿಡಿ, ಆಗ ನೋಡಲ್ಲ ಸರ್. ಇದು ಶೀರಿ ಕುರಿ, ಕೊಣ್ಣರೆ ಕುರಿ ಎಲ್ಲ ಇದೆ. ಇದು ಡಿಫ್ರೆಂಟ್ ತಳಿಗಳು ಇದೆ, ಜಾತಿ ಇದೆ. ಇದು ಹೆಂಗೆ ಡಿಫ್ರೆನ್ಸ್? ನಮ್ಗೆ ಎಲ್ಲ ಒಂದೇ ತರ ಕಾಣಿಸ್ತಾ ಇಲ್ಲ, ಒಂದೇ ತರ ನಮ್ಗೆ. ಇದು ಬಂಡೂರು ಕುರಿ ಹಂಗೆ ಕಾಣಿಸ್ತಾ ಇದೆ. ಕಬ್ನಿ ಯಾವ್ದು, ಶೀರಿ ಯಾವ್ದು, ಕೊಣ್ಣಾರೆ ಯಾವ್ದು, ಅದೆಲ್ಲ ನಮ್ಗೆ ಕನ್ಫ್ಯೂಸ್ ಆಯ್ತಾ ಸರ್. ಮುಂಡಿ ಒಳಗೆ ಯಾವ ಕುರಿ ನೋಡ್ಬೇಕು ಅಂತ ನಮ್ಗೆ. ಹೌದಾ? ಸರಿ ಸರ್. ಇದು ಎಷ್ಟಲ್ಲಿ? 4 ಅಲ್ಲ ಆಗಿಲ್ಲ? ಇದಕ್ಕೆ ಎಷ್ಟು ಸರ್ ರೇಟ್ ಹೇಳ್ತೀರಾ? ಅದು 75,000 ಕೇಳೋರು ಸರ್, ಕೊಟ್ಟಿಲ್ಲ ಸರ್. ಇನ್ನೂ ಕೊಟ್ಟಿಲ್ಲ. ಓಕೆ ಓಕೆ ಸರ್. ಯಾರು ಬಂದು ನಿಮ್ ಜೊತೆ ಒಂದು ಪೀಸ್ ಸೆಲೆಕ್ಷನ್ ಮಾಡ್ತಾರೆ, ಸೆಲೆಕ್ಷನ್ ಮೇಲೆ ರೇಟ್ ಹೋಗುತ್ತೆ ಅಲ್ವಾ? ಸೆಲೆಕ್ಷನ್ ಅವ್ರು ಯಾವ್ದು ಸೆಲೆಕ್ಷನ್ ಮಾಡ್ತಾರೆ ಅದ್ರ ಮೇಲೆ ವ್ಯಾಪಾರ ಆಗುತ್ತೆ. ನಾವೇನ್ ಕುರಿಯನ್ನು ವ್ಯಾಪಾರ ಮಾರಲ್ಲ ಸರ್, ಮರಿಗಳು ಕೊಡ್ತೀವಿ ಅಷ್ಟೇ. ಮರಿನಾ? ದೊಡ್ಡದು ಅಷ್ಟು ಕೊಡೋದು? ಯಾರ ಬಂದ್ರೆ ಏನೋ ಪ್ರೀತಿ ಪಟ್ಟು ಒಂದು ಕುರಿ 1-2 ಕೊಡ್ತೀವಿ ಅಷ್ಟೇ ಸರ್. ಹಂಗೇನಾ ಸರ್? ಇದು ಅದನ್ನೇ 4 ತಿಂಗಳು 3-4 ತಿಂಗಳು ಅದ ಮೇವೆ ಶುರು ಆಗಿದ ಮರಿಗಳು. ಸರ್ ರೇಟ್ 15 ಶುರು ಆಗುತ್ತಾ ಸರ್? 15,000, 20,000, 30,000 ಗಂಟ್ಲು ಮಾರವೆ. ಹಂಗೆ ಮಾಡಿ ಯಾವ್ದೋ ಒಂದ್ ಮರಿ ಕಮ್ಮಿ ಸಣ್ಣ ಇರೋ ಮರಿಯ 10,000 ಕೊಡ್ತೀವಿ ಸರ್ ನಾವು. ಸಣ್ಣದನ್ನ 10,000 ಕೊಡ್ಬೋದು. ಸ್ವಲ್ಪ ಅದು ಏನ್ ಸರ್, 2 ತಿಂಗಳಲ್ಲೇ ಮೇವೆ ಶುರು ಆಗಿದಾಗ ಬೇಗ ಕೊಡ್ಬೋದಲ್ಲ? ಹೌದು ಸರ್. ತಾಯಿ ಜೊತೆ ಮಾಮೂಲಿ ಏನು ಒಂದು 50 ದಿನ ಬಿಡ್ತೀರಾ ನೀವು? 3 ತಿಂಗಳು ಮನೆಲ್ಲ ಬಿಡಿಸ ನಾವು. ತಾಯಿ ಜೊತೆ ಹಾಲು ಕುಡಿತದೆ? 3 ತಿಂಗಳು ಹಾಲು 3 ತಿಂಗಳ ಮೇಲೆ ಕಾಡ ಬಿಡಿಸ ನಾವು. ಹೌದಾ ಸರ್? ಇದು ಮರಿ ಹುಟ್ಟಿದ ಮೇಲೆ 3 ತಿಂಗಳು ಹಾಲು ಕುಡಿಯಕ್ ಬಿಡ್ತಾ ಇದೀರಾ? ಪುನಃ ಅದನ್ನ ಬ್ರೀಡಿಂಗ್ ಯಾವಾಗ ಮಾಡ್ತೀರಾ? ಆ ತಾಯಿನ ಕ್ರಾಸಿಂಗ್ ಯಾವಾಗ ಮಾಡ್ತೀರಾ? ಮಾಮೂಲಿ ಒಳಗಡೆ ತಗರಿರ್ತ ಸರ್. ಕ್ರಾಸಿಂಗ್ ಬಂದು ಅಂದ್ರೆ ಅಲ್ಲೇ ಮಾಡಿಸ್ಬಿಡ್ತಾ ಸರ್. ಹೌದಾ? ಒಂದು ತಿಂಗಳಲ್ಲೇ ಪುನಃ ಕ್ರಾಸಿಂಗ್ ಮಾಡ್ತೀರಾ? 1.5 ತಿಂಗಳು 2 ತಿಂಗಳು ಒಳಗೆ ಬಂದ್ಬಿಡ್ತಾವ ಸರ್. ಹೌದಾ? ಪುನಃ ನೀವು 1 ತಿಂಗಳು ಮಾರ ಬಿಡಲ್ಲ ನಾವು. 1.5 ತಿಂಗಳು 2 ತಿಂಗಳು ತುಂಬಾ ಕ್ರಾಸ್ ಮಾಡ್ಸು ಸರ್. ಹೌದಾ ಸರ್? ಇದು ನೀವು ಅವಳಿ ಜೋಡಿ ಯಾವಾಗ ಸಿಗ್ತಾ ನಿಮ್ಗೆ? ತೆಳ್ಳಗ ಆಗ್ತಾವ ಸರ್, ಏನ್ ಹೆಚ್ಚಿಗೆ ಹಾಕಲ್ಲ. ಯಾವ್ದೋ ಒಂದ್ ಕುರಿ ಹಾಕುತ್ತ ಸರ್. ಆಗುತ್ತೆ. ಹಾಗೆ ನಿಮ್ ಜೊತೆ ಆಗಿದೆ? 25 ವರ್ಷ ಆಗಿದೆ ಸರ್. ಆಗಿದೆ. ನಿಮ್ ಜೊತೆ ಇದಾಗ ಕೊಟ್ಬಿಟ್ಟಿರೋದು? ಇಲ್ಲ, ಅವಳಿ ಜೋಡಿ ಯಾವ್ದು ಇದೆ ಅಲ್ಲಿ ಮಾಡ್ಬಿಟ್ಟಿರೋದಲ್ಲ? ಇಲ್ಲ, ಮಾಡ್ಬಿಟ್ಟೆ ಸರ್. ಮಾಡ್ಬಿಟ್ಟಿರ? ಆಯ್ತು ಆಯ್ತು. ಬಂಡೂರು ಕುರಿಲಿ ಪ್ಯೂರ್ ಬ್ಲಡ್ ಲೈನ್ ಇರೋದು ಇವ್ರದ್ದು. ಏನು ಕ್ರಾಸ್ ಬ್ರೀಡಿಂಗ್ ಎಲ್ಲ ಬ್ಲಡ್ ಲೈನ್ ಮೇಂಟೈನ್ ಮಾಡ್ಬಿಟ್ಟೆ ಬರ್ತಾ ಇದಾರೆ. ಇದು ನೋಡಿ, ಇದು ಸುಮಾರು ವರ್ಷ ಆಗಿದೆ. ಇದು ವಯಸ್ಸು ಎಷ್ಟು ಇರ್ಬೋದು ಸರ್? 6 ಸರ್. 6 ಓಕೆ. 6 ಎಷ್ಟು 3 ವರ್ಷ ಆಗಿದೆ? 3-4 ವರ್ಷ? 1.5 ವರ್ಷ ಆಗದ ಸರ್. 2.5 ವರ್ಷ ಆಗಿದೆ ವಯಸ್ಸು ಅದಕ್ಕೆ. ಎಷ್ಟು ಮರಿಗೆಲ್ಲ ತೆಗಿದ್ರೆ ಇದ್ರ ಜೊತೆ? 2 ಹಾಕದ ಸರ್. ಈಗ 2 ಹಾಕಿದ? ಓಕೆ ಓಕೆ. ನೋಡೋಕೆ ಇದು ಯಾವ್ದು ಸರ್? ಬಂಡೂರಲ್ಲ ಯಾವ ತಳಿ ಇದು? ಉಚ್ಕುರಿ ಸರ್ ಇದು. ಇದು ಉಚ್ಕುರಿನಾ? ನಮ್ಗೆ ಏನ್ ಸರ್ ಏನೋ ಹೇಳಿ ಸರ್. ಎಲ್ಲ ನೋಡಕ್ ನಮ್ಗೆ ಒಂದೇ ತರ ಇದೆ. ಉಚ್ಕುರಿನ ಕಬ್ಬಿನ ಸರಿ ನೋಡಿ ಸರ್. ಸ್ವಲ್ಪ ಮುಖ ಎಲ್ಲ ಡಿಫ್ರೆಂಟ್ ಇರ್ತದ? ಏನ್ ಎದುರ್ತದೆ? ಗಾಬಿ ಭಯ ಹೌದಾ?
ಸರಿ ಸರ್, ಇದಕ್ಕೆ ಎಷ್ಟು ಸರ್ ರೇಟ್ ಹೇಳ್ತಾರೆ ನೀವು? ಇದು 60,000 ಕೇಳಾರ ಸರ್ ಕೊಟ್ಟಿದೆ ಸರ್. ಕೊಟ್ಟಿಲ್ವಾ? ಓಕೆ ಓಕೆ, 60,000 ಸರ್. ನೋಡಿ ಎಲ್ಲ ನೋಡಿದಂತ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಪ್ಯೂರ್ ಬ್ಲಡ್ ಲೈನ್ ಇಟ್ಟಿದ್ದಾರೆ, ನೀವು ನೋಡಬಹುದು ಸರ್. ಇದು ಕೆಲವರು ಕ್ರಾಸ್ ಬೀಡ್ ಇಟ್ಕೊಂಡು ಬಂಡೂರು ಕುರಿ ಅಂತ ಕೊಡ್ತಾ ಇದ್ದಾರೆ. ಕ್ರಾಸ್ ಬೀಡ್ ಮಾಡ್ತಾವ್ರ ಸಾ ಮಾಡಿ ಚಿಕ್ಕ ಮರಿಲಿ ಅವ್ರಿಗೆ ಹೊಸವ್ರಿಗೆ ಗೊತ್ತಾಗಲ್ಲ, ಹೊಸಬರ್ಗ ಸಾ ಮಾಡ್ತಾವ್ರ. ನಾವು ಕುರಿ 60,000 70,000 ಹಾಕಿ ಬಂಡವಾಳ ಹಾಕಿ ಮಾಡ್ತಾವಿ ನಾವು. ಈ ಲೋಕಲ್ನವರು ಅದು ಒಳ್ಳೆ ಕುರಿದು ಕಪ್ನಿ ಕುರಿದು ಆ ಕುರಿದು ತಂದು ಮಾರಿ ಹೊಸಬರ್ಗ ಯಾಮಾರಿಸ್ಬಿಡ್ತಾವ್ರ ಸಾ. ಹೊಸಬ್ರು ಸಹ ಮರಿ ಸಾಕ್ತಿಮೇನವ್ರು ಸಹ ಇಂತ್ಯ ನಮ್ತೇನೆ ಸಹ ಯಾರ್ ಸಾಕೋರ್ ಇಂತ ಕುರಿಗಳ ಅಂತ್ಯರ್ಥ ಬಂದ್ ಮನ ಮರಿ ತಕೋಬೇಕು ಸರ್. ಹೌದೌದು, ಯಾರ ಅಂತ್ಯರ್ಥ ತಕೋದು ನಮ್ ಮೋಸ ಮಾಡ್ಬಿಡ್ತಾರಲ್ಲ, ಅದೇ ಸಹ ಮೋಸನೇ ನಡೀತಾರ ಸಹ. ನಮ್ ಕುರಿ ಮೇಯಿಸ್ತಾ ಇರೋದು ಏನು ನಡೀತಾ ಇಲ್ಲ. ಆಯ್ತು ಸರ್. ಅದಕ್ಕೆ ನಾವ್ ಹೇಳೋದು ಸಂತೆ ಅಂತ ಸುಮಾರು ವರ್ಷ ನೀವೆಲ್ಲ ನೋಡಿ 25 ವರ್ಷ ಇತಿಹಾಸ ತಕಂಡು ಸಹ ಸುಮಾರು ಯಾಮಾರ್ ಬಿಟ್ಟಾರ ಸರ್. ಹೌದೌದು, ಯಾಕಂದ್ರೆ ಚಿಕ್ಕ ಒಂದು 2-3 ತಿಂಗಳು ಮರಿ ಇಟ್ಕೊಂಡು ಕ್ರಾಸ್ ಬೀಡ್ ಆಗಿದೆ ಗೊತ್ತಾಗಲ್ಲ. ಸಾಕ್ತಿವಿ ಅಂತ ಬಂದ್ ಮನೆ ಹತ್ರ ಬಂದ್ರ ಸಹ ನಾವ್ 2,000 ಕಮ್ಮಿನ ಕೊಡ್ತೀವಿ. ಆಯ್ತು, ಎಲ್ಲ ಹೋಗಿ ತಕೊಬಿಡುದು. ಯಾವ ನಾಟಿ ಮರಿ ತಕೋದು ಇದೇ ಬಂಡೂರು ಅಂತ ಕೊಟ್ಬಿಡ್ತಾರ. ಎಲ್ಲ ಯಾಮಾರಿಸ್ತಾರ ಸಹ. ಹುಷಾರ್ ಇರ್ಬೇಕು, ಅನುಭವ ಇಲ್ಲ ಅವರು. ಯಾಕಂದ್ರೆ ಮರಿಯಲ್ಲಿ ಚಿಕ್ಕ ಒಂದು 2 ತಿಂಗಳು ಮರಿ ನೋಡ್ಕೊಂಡು ಇದು ಪ್ಯೂರ್ ಬ್ಲಡ್ ಲೈನ್ ಕ್ರಾಸ್ ಬ್ಲಡ್ ಲೈನ್ ನಮ್ಗೆ ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು 4-5 ತಿಂಗಳು ಆಗಿದೆ, ಅದು ಬೆಳೀಲಿಕ್ಕೆ ಶುರು ಆದ ಮೇಲೆ ನಿಮ್ಗೆ ಗೊತ್ತಾಗ್ತದೆ ಫೀಚರ್ಸ್ ಹೆಂಗೆ ಇದೆ ಅಂತ ಅಲ್ವಾ ಸರ್? ಅದಕ್ಕೇ ಸ್ವಲ್ಪ ನೋಡ್ಕೊಂಡು ತಗೊಳ್ಬೇಕು. ಹೊಸವರೆಲ್ಲ ಸ್ವಲ್ಪ ಹುಷಾರಿರ್ಬೇಕು. ಇವಾಗ ಸಂತ ತಕೊಬಿಡುದು, ಆಮೇಲೆ ವ್ಯಾಪಾರಗಾರದ ತಕೊಬಿಡುದು. ಅವರು 6,000 7,000 ತರೋದು. ಬಂಡೂರು ಕುರಿ ಮೇಯಿಸೋರ್ಗೆ ಅವಮಾನ ಮಾಡ್ಬಿಟ್ರು ಸರ್ ವ್ಯಾಪಾರಗಾರರು. ಹೌದಾ? ಹೌದು ಸರ್, ಏನು ಮಾಡಕ್ಕಾಯ್ತು ಸರ್ ನಮ್ ರೈತರು. ಅಷ್ಟ್ ಬಂಡವಾಳ ಹಾಕೋ ಕುರಿ ಸಾಕ್ತಾವೆ, ಸೋಮನ್ ವ್ಯಾಪಾರನ ಅದಗಟ್ಬಿಟ್ರು ಸರ್ ಎಲ್ಲ ವ್ಯಾಪಾರ. ಸರ್, ನೀವು ಪ್ಯೂರ್ ಬ್ಲಡ್ ಲೈನ್ ಮೇಂಟೈನ್ ಮಾಡೋರು, ನೀವು ತರ ರೈತರುಗಳು ಈ ಕುರಿ ಸಾಕಣೆ ಇರೋರು, ಸುಮಾರು ವರ್ಷನ ಇರೋರು, ನೀವು ನಿಮ್ ಜೊತೆ ಮರಿ ಬಂದು ತಗೊಳ್ತಾರ 2,000 ಕಮ್ಮಿನ ಕೊಡ್ತೀವಿ ಸರ್ ನಾವು. ಅಂತೇಳಿ ಬಂದ್ ನಮ್ಮಂತೆ ಅಂತಲ್ಲ ಸರ್, ನಮ್ಮ ಸ್ನೇಹಿತರುಗಳು ತಾವು ಇನ್ನೊಬ್ರು ತಾವ್ ಮನೆ ಹತ್ರ ಬಂದ್ ತಾಕಾರೆ ಕುರಿ ಮಾಡಿರೋರ್ತಾವ 2,000 ಕಮ್ಮಿನ ಕೊಡ್ತಾರ ರೈತರು ಸಹ. ಇವ್ರು ವ್ಯಾಪಾರಗಾರ ಹತ್ರ ಹೋಗಿ ಯಾವ್ದೋ ನಾಟಿ ಕುರಿ ತಾಕೋದು, ಅವೇ ಬಂಡೂರು ಅಂತ ಕೊಟ್ಬಿಡುದು. 3 ತಿಂಗಳು 4 ತಿಂಗಳು ಮರಿ 6,000 8,000 ಹೆಂಗೆ ಸರ್ ಸಿಗ್ತದೆ? ಆ ರೇಟ್ ಕೊಡ್ತಾರೆ, ನೀವು ಯೋಚನೆ ಮಾಡಬೇಕು. ನಾಟಿ ಮರಿ ಸಹ ಕೊಡ್ತಾ ಇರೋರು. ಹೌದು, ನೀವು ಮನೇಲೆ ಸುಮಾರು ವರ್ಷನ ನೀವು ಸಾಕ್ತಾ ಇದ್ದೀರಾ, ನಿಮ್ ಜೊತೆ ಹುಟ್ಟಿದ ಮರಿನೇ ನೀವು ಒಂದು 12,000 14,000 ಹೇಳ್ತೀರಾ. ಅದಕ್ಕೆ ಕಡಿಮೆ ಮರಿ ಕೊಡ್ಬೇಕಾದ್ರೆ ಸಹ ತಾಯಿ ಹತ್ರ ಹಾಲು ಕುಡಿಸ್ಬಿಟ್ಟು ಎತ್ಕೊಡ್ತೀವಿ. ಹೌದು, ಅವ್ರು ತಾಯಿ ಹತ್ರ ಹಾಲು ಕುಡಿಸ್ಬಿಟ್ಟು ಎತ್ಕೊಡ್ಬೇಕಲ್ಲ. ಹೌದು, ವ್ಯಾಪಾರಗಾರರು ಯಾವ್ದಾ ತರೋದು. ಹೌದು, ಇದೇ ಬಂಡೂರು ಅನ್ನೋದು, ಇದೇ ಪ್ಯೂರ್ ಅನ್ನೋದು ಯಾಮಾರಿಸ್ತಾರ. ಯಾಮಾರಿಸಿ ನಮ್ ಕುರಿಯವರು ಮನ ಕಳ್ಬಿಟ್ರು ಸಹ. ನಮ್ಮ ಹಳ್ಳಿಗಳಲ್ಲಿ ಸೇನ ಸಹ ಮನೆ ಹತ್ರ ಬಂದ್ ಕೇಳಿದ್ರ ಸಾಕು ಅಂತೇವ್ರು 2,000 ಕಮ್ಮಿನ ಕೊಡ್ತಾರ ನಮ್ ರೈತರು. ಎಲ್ಲ ಹೋಗೋದು ಯಾಮಾರಿಸ್ಬಿಟ್ಟುದು. ಅವೇ ಬಂಡೂರು ಅನ್ನೋದು, ಇವೇ ಬಂಡೂರು ಅನ್ನೋದು, ನಾಟಿ ಮರಿನ ಕೊಡ್ತಾವ್ರ ಸಹ. ಆಮೇಲೆಲ್ಲ ಬಂಡೂರ್ಲ ನಾಟಿ ಅಂದಾಗ ಬೇರೆ ಅಂದಾಗ ಏನಪ್ಪ ಹಿಂಗ್ ಮಾಡ್ಬಿಟ್ರು ಅಂತ ಯೋಚನೆ ಮಾಡಿದವ್ರು ಸಹ ತಕೊಂಡ್ ಬಂದ್ಬಿಟ್ಟು. ಓಕೆ ಸರ್, ನಮ್ಮ ಚಾನಲ್ ಅಲ್ಲಿ ಸುಮಾರು ಜನ ನೋಡ್ತಾರೆ, ಎಲ್ಲ ಪ್ಯೂರ್ ಬ್ರೀಡ್ ಬಂಡೂರು ಕುರಿನೇ ಬೇಕಂತ ಹುಡುಕಾಡ್ತಾರೆ. ಅದಕ್ಕೆ ನಾವು ಇಷ್ಟು ದೂರ ಬಂದು ನಿಮ್ ಜೊತೆ ವಿಡಿಯೋ ಮಾಡ್ತಾ ಇದೀನಿ. ಬರೋರಿಗೆ ಬೆಸ್ಟ್ ಸೆಲೆಕ್ಷನ್, ಆರೋಗ್ಯ ಇರೋದನ್ನ ಕೊಡಿ. ನೀವು ನೋಡಿ ಹೆಲ್ತ್ ಹೆಂಗೆ ಅದನ್ನು ನಿಮ್ಗೂ ಗೊತ್ತು. ನಾವು ಕರೆಕ್ಟ್ ಆಗಿ ಚೆನ್ನಾಗಿರೋ ಮರಿನ ಸಹ ಕೊಡೋದು. ಇದನ್ನೆಲ್ಲ ಬೇಡಪ್ಪ, ಇದು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಯಾವ್ದಾರು ಹುಷಾರ್ ಬೇಡಪ್ಪ ಅಂತ ಹೇಳಿ. ಯಾಕಂದ್ರೆ ನಿಮ್ ಜೊತೆ ನೀವು ಬ್ರೀಡರ್ಸ್, ನಿಮ್ ಜೊತೆ ಹುಟ್ಟಿದ ಮರಿ ಅಂತ ನಿಮ್ಗೆ ಗೊತ್ತು. ಅದು ಮೊದಲನೇ ದಿನ ಅಂದ್ರೆ 1 ತಿಂಗಳ ಹೆಂಗೆ ಇದೆ, 2 ತಿಂಗಳು ಹೆಂಗೆ ಇದೆ ನಿಮ್ಗೆ ಗೊತ್ತು. ಏನೋ ಹುಟ್ಟಿದ್ರೆ ಯಾವ್ದು ಹೇಳಕ್ಕಾಗಲ್ಲ, ಯಾವ್ದೋ ಒಂದು 10 20 ಯಾವ್ದೋ ಒಂದು ತುಂಬಾ ವೀಕ್ ಆಗಿರ್ತದೆ. ಸ್ಟಾರ್ಟಿಂಗ್ ಅದು ರೋಗ ಸುಮ್ನೆ ಬರ್ತಾ ಇದೆ. ಆ ತರ ಮಾಡೋಕೆ ಹೋಗ್ಬಿಡಿ. ಮಾಡೋದಿಲ್ಲ ಸರ್, ನಾವು ನಮ್ಮ ಉಳುಕಾರು ಸರಿ ಆ ತರ ಮಾಡೋದು ಸರ್ ನಾವು. ಆಯ್ತು, ಕುರಿ ಸಹ ಇದು ಕಬ್ನಿ ಕುರಿನಾ? ಓಕೆ, ಇದು ಎಷ್ಟೆಲ್ಲ ಆಗಿದೆ? ಇದು ಕಡೆ ಸರ್ ಪಲಾಸ ಇದು. ಹೌದಾ? ಇದು ಎಷ್ಟಕ್ಕೆ ಸರ್ ಮಾಡ್ತಿರೋದು? ನಾನು ಅಂತ ರೇಟ್ ಕೊಡೋದಿಲ್ಲ ಸರ್. ಇರ್ಲಿ ನೀವೇ ಇಟ್ಕೊಳ್ತೀರಾ? ಕೊಡೋದಲ್ಲ, ಇದು ನಿಮ್ ಜೊತೆನೆ ಇರ್ತದೆ. ನೀವು ಪ್ರೀತಿಯ ಸಾಕ್ತೀರಾ ಇದನ್ನ. ಓಕೆ 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 ಸರ್, ನಿಮ್ ಕುರಿಗಳೆಲ್ಲ ಸೂಪರ್ ಆಗಿದೆ. ಮೇನ್ ಥಿಂಗು ನಿಮ್ಮ ಜೊತೆ ಇದು ಪ್ಯೂರ್ ಬ್ಲಡ್ ಲೈನ್. ಇಲ್ಲಿ ವಿಡಿಯೋ ನೋಡೋರಿಗೆ ನಿಮ್ ನಂಬರ್ ನಿಧಾನಕ್ಕೆ ಜೋರಾಗಿ ಹೇಳಿ ಸರ್. 95 91 82 56 33 ಸರ್. ಓಕೆ ಓಕೆ. ಸೊ ನಂಬರ್ ನೀವು ಕೊಟ್ಟಿದ್ದಾರೆ, ನಾವು ವಿಡಿಯೋಲ್ಲೇ ನಿಮ್ಮ ನಂಬರ್ ಹಾಕ್ತೀನಿ ಸರ್. ಖಂಡಿತ ನಿಮ್ಮ ಜೊತೆ ಬರ್ತಾರೆ. ಅವ್ರಿಗೆ ಬಂದು ನಿಮ್ಮ ಕುರಿಗಳ ಮರಿಗಳಿರ್ಬೋದು, ಕುರಿಗಳಿರ್ಬೋದು, ನಿಮ್ದೆ ಪರ್ಚೇಸ್ ಮಾಡ್ಕೊಳ್ತಾರೆ ಅವ್ರಲ್ಲ. ಓಕೆ ಸರ್, ಬೆಸ್ಟ್ ನಿಮ್ಮ ಜೊತೆ ಇರೋದಲ್ಲ ಬೆಸ್ಟ್. ಎಸ್ಪೆಷಲಿ ಮರಿಗಳು ನೀವು ನೋಡಿ ಕೊಡಿ. ನಿಮ್ ಜೊತೆ ಹುಟ್ಟಿದಂತ ಅದು ಆರೋಗ್ಯ ಹೆಂಗೆ ಇದೆ ಎಲ್ಲ ನಿಮ್ಗೆ ವಿಡಿಯೋ ನೋಡ್ಬಿಡುದಲ್ಲ ಸರ್. ಮನೆ ಹತ್ರ ಬಂದು ನೋಡ್ಬಿಟ್ಟು ತಗೋಬೇಕು ಸರ್ ಪದಾರ್ಥವ. ವಿಡಿಯೋ ನೋಡ್ಬಿಡುದಲ್ಲ, ವಿಡಿಯೋದಲ್ಲಿ ಏನೇನು ಮಾಡ್ಬಿಡ್ತಾರ ಸರ್, ಅದ್ ನೋಡೋದಲ್ಲ, ಮನೆ ಹತ್ರ ಬಂದು ನೋಡಿ ತಗೋಬೇಕು ಸರ್ ಯಾರ್ಯಾರು. ಓಕೆ, ಒಂದೊಂದ್ಸರಿ ನಿಮ್ಮ ಹೆಸರನ್ನ ಹೇಳಿ ಸರ್. ಇಟ್ನಳ್ಳಿ ಕೊಪ್ಪಳ ಈರಣ್ಣ ಅಂತ ಸರ್. ಓಕೆ, ಇಟ್ನಳ್ಳಿ ಕೊಪ್ಪಳ ಎಲ್ಲಿ ಬರ್ತಾ ಹೇಳಿ ಸರ್. ಕಿರ್ಗಾಲ್ ಪಕ್ಕ ಸರ್, ಮಾವಳಿ ಮಧ್ಯ ಸರ್.
ಓಕೆ, ಕಿರ್ಗೋಳಿಂದ ಎಷ್ಟು ಕಿಲೋಮೀಟರ್? ಕಿರ್ಗಾವಲಿಂದ 8 ಕಿಲೋಮೀಟರ್, ಮಾವಳಿಂದ 10 ಕಿಲೋಮೀಟರ್ ಸರ್. ಓಕೆ ಸರ್, ನಿಮ್ಮ ಕುರಿಗಳನ್ನ ನಮ್ಮ ಜೊತೆ ತೋರಿಸೋಕೆ ತುಂಬ ಧನ್ಯವಾದ ಸರ್. ನಿಮಗೂ ವ್ಯಾಪಾರ ಆಗಲೇ, ನೀವು ನಿಮ್ಮ ಥರ ರೈತರುಗಳು ನೀವು ಬೆಳಿಬೇಕು, ನಿಮ್ಗೂ ಕೈಯಲ್ಲಿ ಹಣ ಸಿಗಬೇಕಂತ ನಮ್ಮ ಆಸೆ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸ್ನೇಹಿತರು ಮಾತಾಡ್ತಾರೆ ನೋಡಿ ಸರ್. ಹಾಂ, ಕೊಡ್ತೀವಿ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರೇನು? ಸರ್ ರುದ್ರೇಗೌಡ ಅಂದ್ಬಿಟ್ಟು. ಇವರು ಕುರಿ ಸಾಕಾಣಿಕೆ ನೋಡಿದ್ರ ಬಂದೂರು ಕುರಿಗಳು, ಅದ್ರ ಬಗ್ಗೆ 2 ಮಾತು. ಏನು ಮಾತಾಡೋಣ, ಮಾಮೂಲಿ ಕುರಿ ಮೇಯಿಸ್ತಾರೆ ಸರ್, ನಾವು ಕುರಿ ಮೇಯಿಸ್ತೀವಿ. ಇಲ್ಲ, ಯಾವ ರೀತಿಯಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ, ಇಲ್ಲಿ ಅವ್ರು ತಗೊಳ್ಳೋದು ಬರೋರಿಗೆ ಕರೆಕ್ಟಾಗಿ ಮಾಡ್ತಾ ಇದಾರ, ಹೆಂಗೆ? ಕರೆಕ್ಟಾಗಿ ಮಾಡ್ತಾರೆ ಸರ್. ಏನಿಲ್ಲ, ಅವರು ಏನಿಲ್ಲ ಬಂದು ನೋಡ್ಬೇಕು ಕುರಿಗಳವರು. ಬಂದು ನೋಡ್ರೆ ಬೆಲೆ ಕಟ್ಟಿದ್ರೆ ಇಷ್ಟು ಅಂತ 1-2 ಸಾವಿರ ಕಮ್ಮಿ ಕೊಡ್ತಾರೆ. ಓಕೆ ಓಕೆ ಸರ್. ಇಲ್ಲಿ ಕಿರ್ಗೋಳ ಮಾರ್ಕೆಟ್ಲಿ ಮಧ್ಯದಲ್ಲಿ ದಲಾಲುಗಳ ಬಂದ್ಬಿಟ್ಟಾರೆ, ಬಂದು ಬಂಡೂರು ಕುರಿ ಅಂತ ನಾಟಿ ಕುರಿ ಕ್ರಾಸ್ ಕುರಿ ಎಲ್ಲ ತೋರಿಸ್ಬಿಟ್ಟು ಮೋಸ ಮಾಡ್ತಾರೆ, ಅದಕ್ಕೆ ಏನು ಹೇಳ್ತೀರಾ ಸರ್? ಮಾಮೂಲಿ ಮೋಸ ಅಲ್ಲಿ ಮಾವಳ್ಳಿ ಸಂತೆಲಿ, ಕಿರ್ಗಾಳ ಸಂತೆಲಿ ಎಲ್ಲೆಲ್ಲ ತಗೊಂಡ್ಬಿಡೋದು ಅವರು. ಬಂಡೂರು ತಳಿ. ಹೌದೌದು. ಆ ಬಂಡೂರು ತಳಿನ ಹೆಸರನ್ನ ತೀರ್ಸ್ಬಿಟ್ರು ಸರ್. ಓಕೆ ಓಕೆ, ಹಂಗೆ ಆಗ್ತಾ ಇದೆ. ಏನಿಲ್ಲ, ಸಾಕಾರ ನಮ್ಮಂತೇಳಿ ಸಾಕಾರ ಸಹ ಅಕ್ಕಪಕ್ಕ ಸುಮಾರು ಜನ ಸಾಕವ್ರೆ, ಎಲ್ಲ ನಮ್ಮ ರೈತರು. ಅದ ಹೆಸರ ಅಳಿಸ್ಬಿಟ್ರು ಅವ್ರೆ. ನೀವು ಈ ಕುರಿ ಸಾಕಾಣಿಕೆ ಮಾಡಿ ನೀವು ರೈತರುಗಳ, ನೀವೆಲ್ಲ ನಿಮ್ಮೂರ ಸೇರಿಸ್ಕೊಂಡು ಅಲ್ಲಿ ಮಾರ್ಕೆಟ್ ಸಂತೆಗೆ ಹೋಗಿ ಹೇಳ್ಬೇಕಲ್ಲ, ಹಿಡಿಬೇಕಲ್ಲ ಅವ್ರಿಗೆ, ಯಾಕೆ ಹಿಂಗೆ ಮೋಸ ಮಾಡ್ತಾರೆ, ಇದೆಲ್ಲ ಮಾಡಬಾರ್ದು, ನೀವು ಮಾಡಿದ ಕೆಲಸ ನಮ್ಮ ಹೆಸರನ್ನ ಹಾಳಾಗುತ್ತೆ ಹೇಳ್ಬೇಕಾಯ್ತಲ್ಲ. ಅವ್ರು ದುಡ್ಡು ಬೇಕಾ ಸರ್ ಅವ್ರಿಗೆ? ನಮ್ ಹೇಳೋಕೆ ನಮ್ಮ ದೇಶದಲ್ಲಿ ಇಷ್ಟು ರಾಜ ಸರ್ ಅವರು ಸಂತೆಯವರು. ಓಕೆ ಓಕೆ. ಅವನಿಗೇನು ಬಂದು ಮನ ತೆಗ್ಬೇಕ ಬಂದ್ರೆ ಕೊಡ್ಲಿ, ನಮ್ ಸಂತೆಯಲ್ಲಿ ಯಾಕೆ ಮಾಡೋರು, ನೀವು ಒಟ್ಟಿಗೆ ಒಂದ್ ಮಾರ್ರಿ ಅಂತ ಅಂತಾರೆ. ನಮ್ ಸಂತೆ ಕುರಿಯವರಲ್ಲ ಇವು, ಬಂಡೂರು ಕುರಿ. ಆಯ್ತು ಇರ್ಲಿ. ಹೆಂಗ್ ಸಾಕೋದಾವ? ಹೌದು ಹೌದು. ಸಂತೆ ಇಟ್ಕೋದ್ರೆ ಮರ್ಯಾದೆ ಕಡಿಮೆ ಸಾಯ್ವ, ಏನ್ ಮನ ಬಂದು ಮಾರ್ಬೇಕಷ್ಟೇ. ಓಕೆ ಓಕೆ, ಹಂಗೆ ನಡೀತಾ ಇದೆ. ಸರಿ, ಅದೇ ನಿಮ್ಮ ಮಾತಲ್ಲೇ ನಮ್ಗೆ ಗೊತ್ತಾಯ್ತು. ನೋಡಿ, ನೀವು ಹೊಸೊಬ್ಬರು ಇದೇ ಮೊದಲನೇ ಬಾರಿ ಬಂಡೂರು ಕುರಿನ ತಗೊಳಕ್ ಹೋಗ್ತಾನೆ, ದಯವಿಟ್ಟು ಈ ಥರ ರೈತರು ಅವ್ರ ಮನೆಗೆ ಹೋಗಿ ಕುರಿ ನೋಡ್ಬಿಟ್ಟು ನೀವು ತಗೊಳ್ಳಿ. ಸುಮ್ಮನೆ ಸಂತೆಗೆ ಹೋಗಿ ಕ್ರಾಸ್ ಬ್ರೀಡ್ ಎಲ್ಲ ನಿಮ್ಮ ತಲೆ ಹಾಕ್ಬಿಡ್ತಾರೆ, ನಿಮ್ಗೆ ಮೋಸ ಮಾಡ್ತಾರೆ, ಹುಷಾರಾಗಿರಿ ಸರ್. ನಮ್ಮ ಜೊತೆ ಮಾತಾಡಿ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಸರ್. Gracias.